ಈ ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರತಕ್ಕಂಥ ಆರೋಪಿ ದರ್ಶನ್ ಹೆಲ್ತ್ ಅಪ್ಡೇಟ್ಸ್ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇದೆ. ರಿಪೋರ್ಟ್ ಕೆಂಗೇರಿ BGS ಆಸ್ಪತ್ರೆಯಲ್ಲಿ ದರ್ಶನ್ಗೆ ಟ್ರೀಟ್ಮೆಂಟ್. ಸೊ ಏನು ಈಗ ಟ್ರೀಟ್ಮೆಂಟ್ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು, ದರ್ಶನ್ಗೆ ಸದ್ಯಕ್ಕೆ ಯಾವುದೇ MRI ಸ್ಕ್ಯಾನ್ ಮಾಡಿಲ್ಲ, ಎಕ್ಸ್ರೇ ಕೂಡ ಮಾಡಿಲ್ಲ. ಆದರೆ ಅವ್ರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗಿಂದ ಇಲ್ಲಿ ತನಕ MRI ಎಕ್ಸ್ರೇ ಏನೂ ಮಾಡಿಲ್ಲ. ಬಟ್ ಅಲ್ಲಿ ಬಳ್ಳಾರಿನಲ್ಲಿದ್ದಾಗ ವಿಮ್ಸಲ್ ಆ ರಿಪೋರ್ಟನ್ನು ಆಧರಿಸಿಯೇ BGS ವೈದ್ಯರು ಈಗ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಫಿಸಿಯೋಥೆರಪಿ ಮತ್ತು ಮೆಡಿಸಿನ್ ಇದಿಷ್ಟು ಮಾತ್ರ ಈಗ ಸದ್ಯಕ್ಕೆ ದರ್ಶನ್ಗೆ ಕೊಡಲಾಗ್ತಾ ಇದೆ. ಬಟ್ ಫಿಸಿಯೋಥೆರಪಿ ನಿಮಗೆ ಇಮ್ಮಿಡಿಯೇಟಾಗಿ ಅದು ಸೊಲ್ಯೂಷನ್ ಅಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, BGSಗೆ ಬಂದ ಮೇಲೆ MRI ಮಾಡಿಲ್ಲ, ಎಕ್ಸ್ರೇ ಮಾಡಿಲ್ಲ, ವಿಮ್ಸ್ ರಿಪೋರ್ಟ್ ಇಟ್ಕೊಂಡೇ ಟ್ರೀಟ್ಮೆಂಟ್ ಅಂದರೆ ಯಾವ ಸ್ವರೂಪದ ಟ್ರೀಟ್ಮೆಂಟ್ ಇವಾಗ ನಡೀತಾ ಇದೆ ಅಂತ? ಅರವಿಂದ್, ಈಗ ದರ್ಶನ್ ಅವರಿಗೆ ನಡೀತಾ ಇರುವಂಥದ್ದು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಅದೇ ಮೆಡಿಸಿನನ್ನು ನೀಡಿ ಗುಣಮುಖ ಮಾಡೋದಕ್ಕೆ ಈಗ ವೈದ್ಯರು ಪ್ರಯತ್ನವನ್ನು ಪಡ್ತಾ ಇರುವಂಥದ್ದು. ಅವರು ಅಡ್ಮಿಷನ್ ಆದಂಥ ಸಂದರ್ಭದಲ್ಲಿ BGS ಆಸ್ಪತ್ರೆ ವೈದ್ಯರು ಇಲ್ಲಿ ಕೆಲವೊಂದಿಷ್ಟು ಟೆಸ್ಟ್ಗಳನ್ನು, ಎಕ್ಸ್ರೇಗಳನ್ನು ಮಾಡಬೇಕಾಗತ್ತೆ, MRI ಸ್ಕ್ಯಾನ್ ಮಾಡಬೇಕಾಗತ್ತೆ ಅಂತೇಳಿ ಆರಂಭದಲ್ಲಿ ಹೇಳಿದ್ರು. ತದನಂತರ ವಕೀಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಕೋರ್ಟ್ ಏನು ಆದೇಶವನ್ನು ಮಾಡಿದೆ ಆ ಆದೇಶದ ಪ್ರಕಾರವಾಗಿ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ ಅನ್ನೋದನ್ನು ಪರಿಗಣನೆಗೆ ತೆಗೆದುಕೊಂಡಂಥ ವೈದ್ಯರು ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ರಿಪೋರ್ಟ್ ಬಂದಿತ್ತು ಆ ರಿಪೋರ್ಟನ್ನು ಆಧರಿಸಿ ಅಲ್ಲಿ ಈಗಾಗಲೇ ಏನು ಬೆನ್ನು ನೋವು ಸಮಸ್ಯೆ ಇತ್ತು ಮತ್ತು ಕಾಲು ನೋವು ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ನಾವಿಲ್ಲಿ ಫಿಸಿಯೋಥೆರಪಿ ಮತ್ತು ಮೆಡಿಸಿನ್ ಮೂಲಕ ಗುಣಮುಖ ಮಾಡಲಿಕ್ಕೆ ಮುಂದಾಗೋಣ ಅಂತೇಳಿ ವೈದ್ಯರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಕೋರ್ಟ್ ಏನು ಹೇಳಿದೆ ಅದನ್ನು ಪಾಲನೆ ಮಾಡಬೇಕಾಗಿರುವಂಥದ್ದು ವೈದ್ಯರು ಮತ್ತು ವಕೀಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೊಂಡು ಈಗ ಮಾಡ್ತಾ ಇದ್ದಾರೆ. ಆಪರೇಷನ್ ಮಾಡಬೇಕು ಅಂತೇಳಿ ದರ್ಶನ್ಗೆ ಹೇಳಿದ್ದಾರೆ. ಆದರೆ ದರ್ಶನ್ ಒಪ್ಪದ ಕಾರಣಕ್ಕೋಸ್ಕರ ಈಗ ಕಳೆದ 11 ರಿಂದ 12 ದಿನಗಳಿಂದ ಕೂಡ ಈಗ ಅವರಿಗೆ ಮೆಡಿಸಿನನ್ನು ಕೊಟ್ಟು ಗುಣಮುಖ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಆಪರೇಷನ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಈಗ ಅವ್ರಿಗೆ ಮಾತ್ರೆಗಳನ್ನು ಕೊಟ್ಟು ಸ್ಟಿಚಿಂಗ್ ಎಕ್ಸಸೈಸ್ಗಳನ್ನು ಮಾಡಿಸಿ ಗುಣಮುಖ ಮಾಡೋದಕ್ಕೀಗ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ BGS ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂಥ MRI ಸ್ಕ್ಯಾನಿಂಗ್ ಆಗಲಿ, ಎಕ್ಸ್ರೇಗಳಾಗಲಿ ಇಲ್ಲಿ ನಾವು ಇದುವರೆಗೂ ಮಾಡಿಲ್ಲ ಅನ್ನುವಂಥದ್ದನ್ನು BGS ಆಸ್ಪತ್ರೆ ವೈದ್ಯರು ಸ್ಪಷ್ಟನೆಯನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಅವರಿಗೆ VIP ವಾರ್ಡಲ್ಲಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಆದರೆ ಆಪರೇಷನನ್ನು ಸದ್ಯಕ್ಕೆ ಇನ್ನೂ ನಿರ್ಧಾರ ಮಾಡಿಲ್ಲ. ಆಪರೇಷನ್ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.